ಏನು ನಿಂದಿದೆ ಇಂಪ್ರೆಷನ್, ಎಂಥ ಇಂಪ್ರೆಷನ್ ಇಟ್ಟು ಲೇಟ್ ಬಂದಿ ಒಟ್ಟೆ ನಿಂತ ಮಕ್ಕ ತಗೊಂಡ್ಬಿಡು ತೆಗೆದು. ಹೊಸದಿದ್ರೆ ಮೊದಲು ಅಷ್ಟ ಮಾಡಿಲ್ಲ, ನಾನು ಅಷ್ಟ ಮಾಡಿಲ್ಲ. ಮತ್ತು ಬಜ್ಜಿ ಬಂದಾವಲ್ಲ ಇಲ್ಲಿ ಇದು ನೋಡಿ ಡಬಲ್ ಟೀಮ್ ಅಂತ ಪಿಕ್ಚರ್ ನೋಡಿದ್ಯಲ್ಲೇ ನಾವೇ ನಾಷ್ಟ ಮಾಡೋದತ್ತ ನಾನು ಓದ್ತಿದ್ದೆ. ವಡೆ ತಿಂತೀಯಾ? ಡಬಲ್ ಟೀಮ್ನವನೇ. ಡಬಲ್ ಟೀಮ್ನಾಗ ಒಬ್ಬ ನಿಂಗೆ ತೋರಿಸ್ತೀನಿ, ಸೇಮ್ ಹಂಗಾಗಿದ್ದಾವ. ಕೂದ್ಲಟ್ಟೆ ಕೆಂಚಿನ ಕೂದಲ ಮಾಡಿದ್ರೆ ಸೇಮ. ಅವ್ನು ಗೊತ್ತಾಯ್ತು ಯಾರು ಅಂತ. ಬಂದ್ರೆ ಬೇರೆ ಅಚೀವ್ ಮಾಡ್ತೀವಿ, ಸ್ಪೀಡ್ ಅದೇ ನಮ್ಮನ್ನು ಬೇರೆ ಕಡೆ ಅಚೀವ್ ಮಾಡ್ತೀವಿ. ಏನು ಅರ್ಜೆಂಟ್ ಇರ್ತೈತಿ, ಎಲ್ಲರೂ ಹೋಗ್ರಿ, ನಿಮ್ಮ ಟೈಮ್ ತೊಗೊಂಡು ಅಡ್ಡಾಡ್ರಿ, ಮಜಾ ಮಾಡ್ತೀವಿ. ಸ್ವಲ್ಪ ಅರ್ಲಿ ಬಿಡುದು, ಅಲ್ಲೇನು ಗಡಬಡಿ ಆಗಂಗಿಲ್ಲ. ರೋಡ್ನಾಗ ಜನ ಕಡಿಮೆ ಇರುವಂಥ ಟೈಮ್ ನೋಡ್ಕೊಡ್ರಿ, ಹೋಗ್ತೀವಿ. ಸಿಂಪಲ್. ರೈಡ್ ಅಂದ್ರೆ ಹೆಂಗಿರ್ಬೇಕು? ನಿನ್ನೆ ಹೋಗಿದ್ದೀರಿ ನಾನು ಡ್ರೈವ್ ಹೋಗಿದ್ದೆ ಆಗ್ತದೆ. ಆದರೆ ಅಲ್ಟಿಮೇಟ್ ಗೆಲ್ತಿಲ್ಲ, ಅದಕ್ಕೆ ಕವರೇಜ್ ಮಾಡಿ ಹಾಕ್ತೀನಿ. ನೋಡ್ತೇನೆ. ಈಗಂತೂ ಮೊದಲ ಸ್ವಲ್ಪ ಡೇಂಜರಸ್ ಕಾರ್ನರ್ ಐತಿ. ಬಂದರು ಬಿಟ್ಟು ಹೋಗಿಲ್ಲ, ಜೊತೆ ಬಂದು ಜೊತೆಗೆ ಹೋಗಿ ಸೇಫ್ ಹೋಗುದು ಎಲ್ಲರೂ. ಕುಂದಿಸ್ಕೊಂಡು ಹತ್ತಿರ್ಬೇಕಾದ್ರೆ ನನ್ನ ಮಾಡಿ ಬಿಸಿದಾಗ ಕಾಲು ಬರದೆ ಯವ್ವಾ ನಾ ಸತ್ತಿದ್ದೆ ಅಂತ ಬಡದ್ ಹಿಂಗೆ ಹಿಂಗೆ ಮಾಡಿ ಅವ ಮುಂದೆ ಬಂದಿದ್ದವ, ಮುಂದಿದ್ದವ ಬೇರೆ, ಹಿಂದೊಬ್ಬ ನಾನು, ಇಬ್ಬರು ವಿಕ್ರಾಂತ್ ಅದಾರು. ಈಗ ತಡಿ ಅವ್ರಿಗೆ ವಿಕ್ರಮ್ ತೋರಿಸ್ತೇನೆ ನಾನು. ಗೊತ್ತಿಲ್ಲಲ್ಲ ಅವ್ರ ಕಾಟ ಬಟ್ ಜೊತೆಗೆ ಇರ್ರಿ ನೀವು. ರಾಮನಗರ ರೋಡಿಗೆ ಹೋಗ್ತಾಯಿದ್ದೀವಿ. ರಾಮನಗರ ರೋಡಿಗೆ ನೋಡೋಣ. ಇದು ಒಂದು ಜಂಕ್ಷನ್ ಪಾಯಿಂಟ್ ಅನ್ಕೋಬೋದು ನಾವು. ಏನು ತಪ್ಪಿಲ್ಲ, ಇಲ್ಲಿಂದನೇ ಎಲ್ಲ ಡಿವೈಡ್ ಆಗಿದೆ. ಶಿವಾಜಿ ಮಹಾರಾಜ ಶಿವಾಜಿ ಅವ್ರದ್ದು ಐತಿ ಮೂರ್ತಿ, ಪೂರಾ ಮರಾಠ ಇನ್ಫ್ಲುಯೆನ್ಸ್. ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿದೆ ಅಂದರೆ ದಾಂಡೇಲಿಗೆ ಹೋಗ್ತೀವಿ ಸೀದಾ. ಬಸ್ಗೆ ಬರ್ರಿ. ನಮ್ಮಂಗೆ ಒಂದು ಸ್ಟಾಪ್ ಆಗೈತಿ. ನಾವೆಲ್ಲ ಹೆಂಗಂದ್ರೆ 20-21 ವರ್ಷದಿಂದ ಹೋಗ್ತೀವಿ ನಾವು. ಅವಾಗಿಂದ ನೋಡ್ತೀವಿ, ಈಗ ಹೋದ್ವಿ ಮುಂದುವರ್ತೀವಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಲೈಫ್ ಒಳಗೆ ಒಂದು ದೋಸ್ತರು ಮಿಕ್ಸರ್ ಮಾಡ್ಕೊರಿ. ಅವ್ರು ಯಾವುದೋ ಟೈಮ್ನಾಗ ಜೊತೆ ನಿಂತ್ಕೊಂಡು ದೋಸ್ತಿ ಅಂತಂದ್ರೆ ಟೈಮ್ ಪಾಸ್ ಮಾಡಿದಾಗ ಸ್ವಲ್ಪ ಪಾರ್ಟಿ ಮಾಡೋದು, ಅಯ್ಯಾಕಿ ಮಾಡೋದು, ಆ ಟೈಮ್ನಾಗ ದೋಸ್ತರಲ್ಲ. ಅದ್ರ ವ್ಯಾಲ್ಯೂ ತಿಳ್ಕೊಂಡು ಡೈವರ್ಷನ್ ಬರ್ತೈತಿ. ಹಿಂಗೆ ಲೆಫ್ಟ್ ಸೈಡಿಂದ ಹಿಂಗೆ ಹೋದ್ರೆ ನೀವು ಇದಕ್ಕೆ ಹೋಗ್ತೀರಿ,
ದಾಂಡೇಲಿಗೆ ಹೋಗ್ತೀರಿ, ಹಿಂಗೆ ಹೋದ್ರೆ ಪಂಚಿ ಹೋಗ್ತೀರಿ, ಬರ್ಚಿ ಹೋಗಿ ಅಲ್ಲಿಂದ ಸೀದಾ ಹಿಂಗೆ ಒಳಗೆ ಬರ್ಬೋದು ನೋಡಕ್ಕೆ. ಬರುವಂಗೈತೆ ಅದು ನೋಡ್ಕೋಬೋದು. ಏನಾತ್ಲೆ ಹಾಕ್ತಿ ಸೊ ಈಗ ಅಲ್ಟಿಮೇಟ್ ಐತಿ ಇದು ಏರಿಯಾ. ನಿಮಗೆ ಎಕ್ದಮ್ ನ್ಯಾರೋ ರೋಡ್ ಸಿಗ್ತಾವೆ, ಬಟ್ ಹೆಂಗಂದ್ರೆ ಭಾರಿ ಮಜಾ ಮಾಡ್ತೀವಿ ರೈಡ್. ಈ ಪಾರ್ಟ್ ಏನಂತಲ್ಲ ಇಷ್ಟ, ಬಟ್ ಏನೋ ಇಲ್ಲಿ ದುರ್ದೈವ ಐತ್ರಿ. ಯಾಕಂದ್ರೆ ಈ ಜಗದಾಗ ಮಿಕ್ಸ ಬೀಳೋದಿಲ್ಲ. ಎಂಥ ಮಿಕ್ಸ್ ಬಂದಿತ್ತು ಅಂದ್ರೆ ಮೊದಲು ಇಬ್ಬರು ಕನೆಕ್ಟ್ ಇರ್ತಿತ್ತು, ಬಟ್ ಇರೋದಿಲ್ಲ. ನಮ್ಮ ಹುಡುಗರು ಬರೋದೇ ಇಲ್ಲಪ್ಪ, ಭಾರಿ ಸ್ಲೋ ಇವರು. ಇದಕ್ಕೆ ಒಂದು ಕಾರ್ ಬಂತಂದ್ರೆ ಫುಲ್ ರೋಡ ತುಂಬ ಇರುತ್ತೈತಿ, ಇನ್ನೊಂದಕ್ಕೆ ಜಾಗನೇ ಇರೋದಿಲ್ಲ. ಇನ್ನೊಂದು ಏನಂದ್ರೆ ಟ್ರಾವೆಲ್ ಮಾಡೋಕ್ಕೆ ಯಾವ ಏಜ್ ಅಂತ ಇರೋದಿಲ್ಲ. ಮಂದಿ ಏನಂತಾರೆ ಅಂತಂದ್ರೆ ಏಜ್ ಆತ, ಇನ್ಯಾಕೆ ಹೋಗ್ತೀರಿ, ಬೈಕ್ನಾಗ ಹೋಗ್ತೀರಿ, ಹಂಗ್ಯಾಕೆ ಹೋಗ್ತೀರಿ, ಅದನ್ನ ಮಂದಿ ಹೇಳ್ತಾರೆ. ಏಜ್ ಆಗೈತೆ ಅಂತಂದ್ರೆ ಬೇರೆ ಮಾಡೋದು ಬಿಡ್ತೀರಿ, ಮಾಡೋದು ಮಾಡೇ ಮಾಡ್ತೀರಿ. ಲೈಫ್ ಒಂದು ಏನಾದ್ರು ಇರ್ಬೇಕಾದ್ರೆ ಟೇಸ್ಟ್ ಇರ್ಬೇಕಂತಂದ್ರೆ ಅದನ್ನ ರಿಫ್ರೆಶ್ ಮಾಡ್ಕೊತ ಇರ್ಬೇಕು ನಾವು. ಸೊ ನೇಚರ್ ಜೊತೆ ಕನೆಕ್ಟೆಡ್ ಇರೋದು ಏನಿಲ್ಲ, ಅದೆಲ್ಲ ಬೆಸ್ಟ್ ಆಪ್ಷನ್ ಅಂತ ನಾನು ಅನ್ಕೊಂಡೇನೆ. ಬಾಕಿ ಅವ್ರವ್ರದ್ದು ಥಾಟ್ಸ್. ನೇಚರ್ ಜೊತೆ ಕನೆಕ್ಟೆಡ್ ಇರ್ಬೇಕು ಅವಾಗ. ಯಾಕಲೇ ಏನಾಕೈತಿ ನಿಲ್ಸಿರಕ್ಕೆ? ಗಣೇಶ್ ಗುಡಿ, ರಾಮನಗರ, ಜಗಲಪೇಟೆ, ಉದ್ರಾಂಗ, ಹಂಗೆ ಹೋಗಲ್ಲ. ಗಾಡಿಗಳು ಬರತ್ತವೆ, ಓಡಿಸ್ರಿ ಹಿಂಗೆ ಯಾವುದು ಪರ್ಟಿಕ್ಯುಲರ್ ಹೋಗೋದು ಬೇಡ. ಹಾಂ ಹೋಗಿ ಹಂಗೆ ಇದ್ರ ಮೇಲೆ ರಾಮನಗರ ಮ್ಯಾಗ ಹೋಗಿ ಬರೋಣ ಅಂತಾನೆ. ಹಿಂಗೆ ಹೋಗುನ, ಮುಂದೆ ಹೋಗುನ. ಹಾಂ ಏನಂತ? ಸೊ ಫೈನಲಿ ಜಗಲ್ಪೇಟ್ ರೋಡಿಗೆ ಹೊಂಟ್ವಿ ನಾವು. ರೋಡು ಅಲ್ಟಿಮೇಟ್ ರೋಡು, ಮಜಾ ಮಾಡಿ ಅಂತ जाने कब मिलोगे हमसे हम सफर कैसी दूरियां. ಹಿಂಗೆ ಲೈನಪ್ ಆಗಿ ಓಡಿಸ್ಬೇಕ್ರಿ. ಅವಾಗ ಒಂದು ಸರ್ಕಲ್ ಅಂತ ಬಂದಾಗ ಅದ್ರ ನಡ್ಬರ್ಕೊಂಡು ಕೋಆರ್ಡಿನೇಷನ್ ಇಟ್ಕೊಳ್ರಿ. ಅವಾಗ ರೈಡರ್ ಹೇಳ್ರಿ ಎಷ್ಟು ಮಂದಿಗೆ ಈಗೂ ಈ ಟೈಪ್ ಲೈಫನ್ನು ಎಂಜಾಯ್ ಮಾಡ್ಬೇಕಂತಂದು ಐದು ಮನಸ್ಸಿನಾಗ ಐತೆ ಅನ್ನಿಸ್ತ ಮಾಡಿಬಿಡ್ರಿ. ಅದಷ್ಟೇ ಕೇರ್ಫುಲ್ ಇಟ್ಕೊಂಡೆ. ಯಾಕಂದ್ರೆ ಹಿಂದೆ ಫ್ಯಾಮ್ಲಿ ಇರ್ತೈತಿ, ಫ್ಯಾಮ್ಲಿನೂ ಒಂದು ಲೈಫನ್ನು ನಾವು ಲೀಡ್ ಮಾಡತ್ತೀವಿ ನಮಗೆ ಹೆಂಗೆ ಬೇಕು. ಇದ್ದಾಗ ಅಟ್ಲೀಸ್ಟ್ ಒಂದು 3 ರೈಡ್ ಇದ್ರೆ ನಿಮ್ಮ ಲೈಫ್ ಭಾಳ ಹ್ಯಾಪ್ನಿಂಗ್ ಇರ್ತೈತಿ ಅಂತ ನಂದು ಐತಿ. ಹಂಗೆ
ಬೇರೆ ಬೇರೆದು ಅವ್ರವ್ರದ್ದು ವ್ಯೂ ಇರ್ತಾವೆ ಹೆಂಗಿರ್ಬೇಕಂತಂದು. ಅಟ್ಲೀಸ್ಟ್ ನಿಮಗೆ ಭಾಳ ದೂರ ಹೋಗ್ಬೇಕಂತಂದು ಪ್ಲ್ಯಾನ್ ಇರ್ತದೆ, ಅದು ಆಗಂಗಿಲ್ಲ ಎಲ್ಲರಿಗೂ ಪಾಸಿಬಲ್ ಇರೋಂಗಿಲ್ಲ. ಅವ್ರದ್ದು ಲೈಫದ್ದು ಕಮಿಟ್ಮೆಂಟ್ಸ್ ಹೆಂಗಿರ್ತಾವೆ ಅಂತಂದ್ರೆ ಹೋಗೋಕೆ ಆಗಂಗಿಲ್ಲ ಎಲ್ಲರಿಗೂ. ಸೊ ಅಂಥ ಟೈಮ್ನಾಗ ಏನು ಮಾಡಿರಿ, ಕ್ಲೋಸ್ ಬೈ ನಿಮಗೆ ಎಲ್ಲೆಲ್ಲಿ ಹೋಗೋಕ್ಕಂತೈತಿ ಎಲ್ಲರೂ ಅಲ್ಲಿ ಟ್ರೈ ಮಾಡಿರಿ. 100 ಕಿಲೋಮೀಟ್ರ್ ಯಾಕೆ ಆಗೋಲ್ದಕ್ಕೆ, 15 ಕಿಲೋಮೀಟ್ರ್ ಯಾಕೆ ಆಗೋಲ್ದಕ್ಕೆ ಮನೆಯಿಂದ ಹೊರಬೇಡ್ರಿ. ಸರಿ ನೀವು ಫಿಟ್ ಅದೀರಿ, ಎಲ್ಲದನ್ನು ಹ್ಯಾಂಡಲ್ ಮಾಡೋಕ್ಕಂತ ಅಂತಂದ್ರೆ ಆಮೇಲೆ ಬೇಕಂದ್ರೆ ನೀವು ಬೇಕಾಗಿದ್ದನ್ನು ಇದು ಮಾಡಿರಿ. ಇರ್ತಾವಲ್ಲ ಮುಂದೆ ಬರೋದು ಎಲ್ಲ ಒಂದು ಸ್ವಲ್ಪ ಅದಕ್ಕೆ ಮೊದಲು ನಿಮ್ಗೆ ಇದು ಇರ್ಬೇಕು, ಫೋರ್ಕಾಸ್ಟಿಂಗ್ ಇರ್ಬೇಕು. ತಿಳ್ಕೊಂಡು ಹೋಗ್ರಿ, ಅನಿಸ್ತೈತೆ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಇತ್ತಂತಂದ್ರೆ ಮುಂದೆ ಗಾಡಿ ಬಂದೈತಿ ಬರೋಂಗಿಲ್ಲ ಅಂತಂದು ನಿಮ್ಗೆ ಅರ್ಜೆಂಟ್ಲಿ ಗೊತ್ತಾಗ್ತದೆ. ಸೊ ಅದನ್ನು ಒಂದು ಚೆನ್ನಾಗಿ ಇಟ್ಕೊಂಡು ಹೋಗ್ತೀರಿ, ಯಾಕಂದ್ರೆ ಇವೆಲ್ಲ ಬ್ಲೈಂಡ್ ಸ್ಪಾಟ್ಸ್ ಏನು ಈಗ ಹೋಯ್ತು ನೋಡ್ರಿ, ಗೊತ್ತಾಗೋದಿಲ್ಲ. ಸೊ ಒಂದು ಹಾರ್ನ್ ಹೊಡೀರಿ, ಆರಾಮ್ಸೆ ಆಮೇಲೆ ಕಟ್ ಮಾಡಿರಿ, ಎಲ್ಲ ವರ್ಕಿಂಗ್ ಆಗೈತೆ. ಸಿಂಗಾರಾಮ ಅವ್ರು ಅದ್ರಾಗ ಆರಾಮ ಮಾಡಕ್ಕೆ ಹೋಗ್ಬಿಟ್ಟಿರ್ತಾರ ಅವನು ಹಾಂ. 100 ಕಿಲೋಮೀಟ್ರಿಗೆ ಒಂದು ಬ್ರೇಕ್ ತೊಗೊಳ್ರಿ, ಇವಾಗ ನೀವು ಕಂಪ್ಲೀಟ್ಲಿ ಎಲ್ಲ ಕಿಲೋಮೀಟ್ರ್ ಕವರ್ ಮಾಡ್ಬೋದು. ಟೈಮು ಸಿಗ್ತದೆ, ಪದೇ ಪದೇ ಏನಿಲ್ಲ ಅಂದ್ರೆ ನಿಮ್ಗೆ ಏನಾಗ್ತದೆ, ಟೈಮು ಶಾರ್ಟೇಜ್ ಬೀಳ್ತದೆ. ಸ್ವಾಮಿ ಅವತ್ತು ದಿವಸ ಬಂದ್ವಿ, ಭಾಳ ಕೆಟ್ಟ ಅನ್ಬೋಸ್ತಿದ್ವಿ ನಾವು. ಈ ಕ್ರಾಸ್ ಲಾಸ್ಟ್ ಟೈಮ್ ಬಂದಾಗ ಭಾಳ ಕೆಟ್ಟ ಅನ್ಬೋಸ್ತಿದ್ವಿ. ನಾನು ಗಾಡಿ ಕೈ ಕೊಟ್ಟಿದ್ದೆ, ನೀರು ಹೋಗಿ ಟ್ಯಾಂಕ್ನಾಗ ಕ್ರಿಕೆಟ್ ಆಡಿದ್ದಾರೆ ನೋಡಪ್ಪ, ಆಡ್ತೀಯಾ? ಡೇಂಜರ್ ಇರ್ತೈತಲ್ಲೇ. ಇದು ಕ್ಯಾಸಲ್ ರಾಕ್ಸ್ ಹಿಂಗೆ ಹೋಗ್ತೈತೆ ರೀ. ಈಗ ರೈಟ್ ಸೈಡ್ ತೊಗೋಬೇಕಿತ್ತು. ಹಾಂ ಹಾಂ, ಓಕೆ ಓಕೆ ಓಕೆ. ಅಂದ್ರೆ ಅದು ರೈಲ್ವೆ ಸ್ಟೇಷನ್ಗೆ ಹೋಗೋದು ಹೆಂಗೆ? ಈಗ ಹೆಂಗೆ ಹೋಗ್ತೈತೆ? ಈಗ ಬ್ರಿಡ್ಜಿಗೆ ಬರ್ಬೇಕಂತಿದ್ದೀವಿ ನಾವು. ಬ್ಯೂಟಿಫುಲ್ ಹಿಂಗೆಲ್ಲ ಇಷ್ಟು ಚಂದ ಇರ್ತಾವಂತಲ್ಲ ನೋಡೋಕ್ಕೆ, ನೋಡಬೇಕು ಇರಬೇಕು ರೀ. ಇರಲಿ ಬಸ್ ಅದೇ ನೋಡೋದೇನೈತಿ ನೋಡ್ರಿ ನಾವಿದ ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್. ಈಗ ನೋಡ್ರಿ ಕೇಕು ಎಲ್ಲ ಮಾಡ್ತಾರಂತಲ್ಲ ಅದು ಮನೆ. ನನ್ನ ಮಳೆ ಹೊರ ದೊಡ್ಡ ರೋಡ್ ಮಸ್ತ್ ಮಾಡ್ಯಾರ. ಗೋವಾ ರಾಮನಗರ ರೋಡ್ ಇದೆ, ಡೇಂಜರ್ ಅದ. ನೋಡ್ರಿ ಇಲ್ಲಿ ಅವಾಗಿನೂ ಹಂಗಾಯ್ತು, ಈಗೂ ಹಂಗಾಯ್ತು. ನಾವು ಮಾಡಕ್ಕೆ ರೆಡಿ ಇಲ್ಲ, ಹವಾ ಮಾಡೋದು ಇವೆಲ್ಲ. ಓ ಮೈ ಗಾಡ್, ಜರ್ದಾಡ್ತದೆ. 6 ಗಂಟೆಗೆ
ये पूरा ज़्यादा गिर रहा है फोटो में ನೋಡ್ರಿ ಒಂದಿಷ್ಟು ರೋಡ್ ಭಾಳ ಕಷ್ಟ ಮಾಡ್ಯಾರ ಮತ್ತು ಏನು ಮಾಡ್ತಾರೆ ನಾವು ಅಡೆ ಬಂದಿವಲ್ಲ ಏನು ಮಾಡ್ತೀವಿ ಹವಾ ಒಂದು ಬೇಕಾಗಿತ್ತು ಬೆಳಗಿಂದ ಹವಾ ಇದನ್ನು ಓಡ್ತಾ ಇದ್ದೀವಿ ಗಾಡಿ ಈಗ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಹವಾ ಹಾಕ್ಕೊಂಡು ಹೊಂಟಿದ್ವಿ ಅಷ್ಟೇ ನಾ ಚೈನ್ ಟೈಟಿಗೆ ಹೌದೌದು ಚೈನ್ ಟೈಟಿಗೆ ಹೋಗಿ ಅಂತ ತಡಿಯೋ ನೋಡೋಣಂತ ನೋಡೋಣ ಬಾ ಅಲ್ಲಿ ಹೋಗಿ ಅಲ್ಲೇ ಮುಂದೆ ಹೋಗ್ಯಂಬ ಟೋಲ್ ಬರ್ತದೆ ಇಲ್ಲಿ ನೋಡ್ರಿ ಮುಂದವಾಡ ಒಳಗೆ ಹೊಂಟ್ರಲ್ಲ ಇವರು ಯಾಕ್ರಯ್ಯ ನೋಡ್ರಿ ಆಟೋಡಿಗೆ ರೋಡೆಲ್ಲ ಹೋಗ್ಬೇಕಲ್ಲ ಸ್ವಲ್ಪ ನೋಡಬೇಕು ಮಾಡಬೇಕು ಇಲ್ಲಿ ಮಟನ ಬಂದೀವಿ ಅಂದ್ರೆ ಯಾಕೆ ಹೋಗ್ಬಾರ್ದು ಅಂತ ನಾನು ಅಲ್ವೇ ಜೀವನದಾಗ ಎಲ್ಲ ಬರ್ಬೇಕು ಅನುಭವ ನೋಡ್ರಿ ಅಲ್ಲಿ ಹೆಂಗೆ ಮಜಾ ಮಾಡತ್ತಾರ ಮಂದಿ ಮೀನ ಹಿಡಿಯೋದು ಅದು ಹಿಡಿಯೋದು ಇದು ಹಿಡಿಯೋದು ಅಂತ ಸೊ ಏನಿಲ್ಲ ಈಗ ಇಲ್ಲಿ ಗಾಡಿ ನಿಂದ್ರಿಸೈತಿ ಅದು ನಮಗೂ ಟುಕ್ಕು ಟುಕ್ಕು ಇವಂಗೂ ಟುಕ್ಕು ಟುಕ್ಕು ಹಂಗೆ ಏನೇ ಅಂತಾನೆ ಎಲ್ಲಿ ಮೇಲೆ ಹೋಗ್ತಿದ್ದೇನೆ ಬೇಡ ಎಲ್ಲಿ ಎದ್ರಾಗ ಮೇಲೆ ಎಲ್ಲಿ ನನಗೇನು ಗೊತ್ತು ಎದ್ರ ಮೇಲೆ ಹೋಗಿ ಹಂಗೆ ಬನ್ನಿ ಹಂಗೆ ಆ ಟವರ್ ಮಟ್ಟ ಏರ್ ಬರೋಣ ಅಂತ ಅಷ್ಟೇ ಅಲ್ಲಿ ಮಟ್ಟ ಎಲ್ಲಿ ಇರ್ತಾವ ಅದೈತ್ಲ ಮತ್ತೆ ಅಲ್ಲಿ ಶೂಸ್ ಬಿಡುದಿಲ್ಲ ಹಾಂ ಇಲ್ಲಲ್ಲ ಇದು ಗೋವಾಗೆ ಹೋಗ್ತೈತಿ ಗೋವಾ ಕಡೆಯಿಂದ ಈ ಕಡೆ ಬರ್ಬೋದು ನೋಡಿ ಬರೇ ನಿಲ್ಬೇಕಂತ ಎದಕ್ಕದ ಮತ್ತು ನೀವು ಅಲ್ಲಿ ಊಟ ಮಾಡಲ್ಲ ಊಟಲೇ ಊಟ ಮಾಡಕ್ಕೆ ಹೋಗ್ತಿರಲ್ಲ ಇನ್ನೇ ಅವನಾರು ಮಾಡ್ತಾನಿಲ್ಲ ಊಟ ಮಾಡ್ತೀವಿ ಮತ್ತೆ ಎಲ್ಲಿ ಮಾಡೋದು ಇಲ್ಲಿಂದ್ರ ಮುಂದಿಂದ್ರ ನಿಂತ್ಕೊಂಡು ಹೋಗೋಣ